ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ 4,000 ಬಂತು. ಏನು ಬೆಳಿಗ್ಗೆಯ ಅಪ್ಡೇಟ್ ಆ್ಯಂಡ್ ಬೆಳಿಗ್ಗೆ ಅಂತಲ್ಲ, ಮಧ್ಯಾಹ್ನನೂ ಕೂಡ ಜಮಾ ಆ್ಯಂಡ್ ಸಾಯಂಕಾಲನೂ ಕೂಡ ಜಮಾ, ಅಂದರೆ ರಾತ್ರಿನೂ ಕೂಡ ಜಮಾ. ಏನು ಇಲ್ಲಿ ಸ್ನೇಹಿತರೆ ಬೆಳಿಗ್ಗೆ ಅಪ್ಡೇಟ್ ಬರ್ತಾ ಇದೆ, ಇನ್ನೂ ಕೂಡ ಬಂದಿಲ್ಲ ಹಣ. ಯಾರಿಗೆ ಹಣ ಬರುತ್ತೆ ಏನು ಕತೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹಾಕಿದ್ದೀನಿ ನಾನು. ಆಶ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬ ಜನ ಕೇಳಿದ್ರಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಜಮೆ ಆಗಿಲ್ಲ ಅಂತ. ಬಂತು ನೋಡಿ ಸ್ನೇಹಿತರೆ, ಬರ್ತಾ ಇರುವಂಥದ್ದಲ್ಲಿ ಏಪ್ರಿಲ್ 6ನೇ ತಾರೀಕಿನಿಂದ ಏಪ್ರಿಲ್ 10ನೇ ತಾರೀಕಿವರೆಗೂ ಬೆಳಿಗ್ಗೆ ಜಮೆ ಆಗ್ತಾ ಇದೆ. ಎಸ್ ಹೌದು, ತುಂಬ ಜನ ಕೇಳಿಸ್ಕೊಂಡಿದ್ದು ನಿಜ. ಏಪ್ರಿಲ್ 6ನೇ ತಾರೀಕಿಂದ ಏಪ್ರಿಲ್ 7ನೇ ತಾರೀಕಿಂದ ಏಪ್ರಿಲ್ 10ನೇ ತಾರೀಕು 3 ದಿನ ಬೆಳಿಗ್ಗೆ ಜಮೆ ಆಗ್ತಾ ಇದೆ. ಇದೊಂದು ಖುಷಿ ವಿಚಾರ. ಯಾಕಂತಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ. ಯಾರಿಗೆ ಹಣ ಜಮೆ ಆಗುತ್ತೆ ಏನು ಕತೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಯಾರಿಗೆ ಹಣ ಜಮೆ ಆಗುತ್ತೆ ಏನು ಕತೆ ವಿತ್ ಪ್ರೂಫಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ತುಂಬ ಜನ ಕೇಳಿದ್ರಿ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್, ಮಹಿಳೆಯರಿಗೆ ನಯಾ ಪೈಸೆ ಕೂಡ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಯಾರಿಗೂ ಹಣ ಜಮೆ ಆಗ್ತಾ ಇಲ್ಲ, ಅಂದರೆ ಇಲ್ಲಿ ಡೆಬಿಟ್ ಅಂದರೆ ನಿಮಗೆ ಯಾರಿಗೂ ಕೂಡ ಕ್ರೆಡಿಟ್ ಆಗ್ತಾ ಇಲ್ಲ. ಯಾಕೆ ಆ ರೀತಿ ಆಗ್ತಾ ಇದೆ, ಸರ್ಕಾರ ಏನು ಕಾರಣ ಅದಕ್ಕೆ? ಈಗ ಇಲ್ಲಿ ಆಲ್ಮೋಸ್ಟ್ ಹಣ ಜಮೆ ಆಗಿಲ್ಲ, ತುಂಬ ಜನ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಇಲ್ಲಿ ಈಗ ಒಂದಿಷ್ಟು ಜನರಿಗೆ ಹಣ ಬರ್ತಾ ಇಲ್ಲ, ಓಕೆ ನಾವು ಒಪ್ಕೊಳ್ಳುವ. ಏನು ಕಾರಣ ಏನೀಗ? ಏನೋ ಒಂದು ಕಾರಣ ಬೇಕಲ್ವ? ಈಗ ಹಣ ಜಮೆ ಆಗ್ತಾ ಇಲ್ಲ, ವಾಟ್ ಎವರ್ ಇಟ್ ಈಸ್, ಆದರೆ ಅದಕ್ಕೆ ಕಾರಣ ಬೇಕಲ್ವ? ಏನು ಕಾರಣ? ಅದಕ್ಕೆ ಕಾರಣ ಆದರೂ ಏನು? ಸರ್ಕಾರ ಇಲ್ಲಿ ಕೊಡ್ತಿರುವಂಥ ಕಾರಣ ಆದರೂ ಏನು? ಎಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಇವತ್ತೊಂದು ವಿಡಿಯೋನ ಕೊನೆವರೆಗೂ ನೋಡಿ. ದಯವಿಟ್ಟು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ನಾನೇನು ವಿಡಿಯೋನ ಉದ್ದ ಮಾಡ್ಲಿಕ್ಕೆ ಹೋಗೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಗಳಿಗೋಸ್ಕರ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದರೆ ಪ್ರಯೋಜನ ಇಲ್ಲ. ಹಾಗಾಗಿ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಇಲ್ಲಿ ಫಸ್ಟ್ಲಿ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಜಮೆ ಆಗುತ್ತೆ? ಒಂದಿಷ್ಟು ಜಿಲ್ಲೆಗಳು, ತುಂಬ ಜಿಲ್ಲೆಗಳಿದೆ, ಅಂದರೆ ಇಷ್ಟೇ ಜಿಲ್ಲೆಗಳಿಗೆ ಅಂತಲ್ಲ, ಒಂದಿಷ್ಟು ಜಿಲ್ಲೆಗಳಿಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ. ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಹಣ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬರದೇ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಕೇಳಿದ್ರಿ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಡೌಟ್ ಹಣ ಬರ್ತಾ ಇಲ್ಲ, ನಮ್ಗೆ ಗೊತ್ತಿದೆ ನಮ್ಗೆ ಹಣ ಬರೋದಿಲ್ಲ, ನಮ್ಗೆ ಆ ರೀತಿ ಆಗ್ತದೆ ಈ ರೀತಿ ಆಗ್ತದೆ ಅಂದರೆ ನೀವು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಯಾರಿಗೆ ಹಾಗಾದರೆ ಹಣ ಜಮೆ ಆಗುತ್ತೆ? ಎಕ್ಸಾಕ್ಟಾಗಿ ನಾನು ಹೇಳ್ತೀನಿ, ಬನ್ನಿ ಕಂಪ್ಲೀಟಾಗಿ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಮಿಸ್ ಮಾಡಿದರೆ ಪ್ರಯೋಜನ ಇಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ಲಿ ಬಂದುಬಿಟ್ಟು ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ. ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾಯಿದೆ. ಆ್ಯಂಡ್ ದಾವಣಗೆರೆ, ಹಾಸನ, ವಿಜಯನಗರ, ವಿಜಯಪುರ, ಬಳ್ಳಾರಿ, ಬೀದರ್, ನಾನು ಹೇಳುವಂಥದ್ದು ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಈಗ ಇಷ್ಟೇ ಜಿಲ್ಲೆಗಳಿಗೆ ಹಣ ಬರುತ್ತೆ, ಇವ್ರಿಗೆ ಮಾತ್ರ ಹಣ ಬರುತ್ತೆ, ಅವ್ರಿಗೆ ಮಾತ್ರ ಹಣ ಬರುತ್ತೆ ಅನ್ನುವಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಂಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಂಗೆ ಡೆಫಿನೆಟ್ಲಿ ಎಲ್ರಿಗೂ ಹಣ ಜಮೆ ಆಗ್ತದೆ. ಸ್ವಲ್ಪ ಟೆಕ್ನಿಕಲ್ ಎರರ್ ಏನಾದರೂ ಆಗ್ಬೋದು, ಅಂದರೆ ಕೆಲವರ ಹಣವನ್ನು ಇಲ್ಲಿ ಹಾಕುವಾಗ ಒಂದಿಷ್ಟು ಟೆಕ್ನಿಕಲ್ ಎರರ್ ಆಗಬಹುದು, ಹೇಳಲಿಕ್ಕಾಗೋದಿಲ್ಲ. ಅಂದರೆ ಈಗ ನಿಮ್ಗೆ ಟೆಕ್ನಿಕಲ್ ಎರರ್ ಆಗುತ್ತೆ ಅಂತಲ್ಲ, ಆಗಬಹುದು, ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳುವಂಥದ್ದು ಒಂದಿಷ್ಟು ಅಪ್ಡೇಟ್ ಏನಾದರೂ ಇದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಬೆಟರ್ ಏನಂತಂದರೆ, ನೀವು ಖಂಡಿತವಾಗ್ಲೂ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಬಂದಿಲ್ವ ಓಕೆ, ಆದರೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಡೆಫಿನೆಟಾಗಿ ಎಲ್ಲರಿಗೂ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮ್ಗೆ ಬಂದಿಲ್ಲ ಹಂಗೆ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಎಲ್ರಿಗೂ ಜಮೆ ಆಗುತ್ತೆ. ಆದರೆ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಡೆಫಿನೆಟ್ಲಿ ಹೇಳುವಂಥದ್ದು ನಾನು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಜನ ಕೇಳ್ತೀರಾ. ಹೌದು, ಪ್ಯಾನ್ ಕಾರ್ಡ್ ಯಾಕೆ ಇಷ್ಟು ಯಾಕೆ ಇಂಪಾರ್ಟೆಂಟ್ ಅಂತ ತುಂಬ ಜನ ಕೇಳ್ತೀರಾ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಹೇಳ್ತೀನಿ ಪ್ಯಾನ್ ಕಾರ್ಡ್ ಯಾಕೆ ಇಂಪಾರ್ಟೆಂಟ್. ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಕೇಳ್ತಿರುವಂಥ ಕ್ವಶನ್. ಇಲ್ಲಿ ನೀವು ಪ್ಯಾನ್ ಕಾರ್ಡನ್ನು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿರ್ತೀರ ಅಥವಾ ವಾಟ್ ಎವರ್ ಇಟ್ ಈಸ್, ಆದರೆ ನೀವು ಪ್ಯಾನ್ ಕಾರ್ಡನ್ನು ಇಲ್ಲಿ ನೀವು ಎಲ್ಲದಕ್ಕೂ ಬಳಸಿರ್ತೀರ. ಅಂತಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ ಕೂಡ ಅಥವಾ ಏನಕ್ಕೆ ಆಗಿರಬಹುದು, ನೀವು ಖಂಡಿತವಾಗ್ಲೂ ನಾನು ಹೇಳುವಂಥದ್ದು ಪ್ಯಾನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಪ್ಯಾನ್ ಕಾರ್ಡ್ ಆಗಿಲ್ಲ ಅಂತಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಆ್ಯಂಡ್ ತುಂಬ ಜನ ಇಲ್ಲಿ ಪ್ಯಾನ್ ಕಾರ್ಡ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದೆ, ಹಾಗಾಗಿ ದಯವಿಟ್ಟು ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ.
ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ಯಾನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆನೂ ಕೇಳಿದ್ರಿ. ಹೌದು, ತುಂಬ ಮ್ಯಾಟ್ರ್ ಆಗುತ್ತೆ ನಿಮಗೆ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ 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 ಇಂಪಾರ್ಟೆಂಟ್. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟ್ಲಿ ನೀವು ಎಲ್ಲರೂ ಕೂಡ, ನಾನು ಹೇಳುವಂಥದ್ದು ಆಲ್ಮೋಸ್ಟ್ ಪ್ರತಿಯೊಂದು ಯೋಜನೆಗೂ ನಾನು ಹೇಳ್ತೀನಿ, ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಮ್ಯಾಂಡೇಟರಿ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಎಲ್ಲರೂ ಕೂಡ ಕಂಪ್ಲೀಟ್ಲಿ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಹಣ ಜಮೆ ಆಗೋದು, ಬಿಟ್ಟರೆ ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಒಂದಿಷ್ಟು ಜನ ಕೇಳಿದ್ರಿ, ಈಗ ನಮಗೆ ಹೇಗೆ ಹಣ ಬರುತ್ತೆ, ಯಾವಾಗ ಹಣ ಬರುತ್ತೆ, ಅಂದರೆ ಈ ದಿನದಲ್ಲಿ ಹಣ ಬರುತ್ತೆ ಅಥವಾ ಯಾವ ದಿನದಲ್ಲಿ ಹಣ ಬರುತ್ತೆ ಅಂದರೆ, ಒಂದಿಷ್ಟು ಜನ ಕೇಳಿರುವಂಥದ್ದು ಎಷ್ಟು ದಿನದಲ್ಲಿ ಹಣ ಬರುತ್ತೆ ನಮ್ಗೆ, ಈ ದಿನದಲ್ಲಿ ಹಣ ಬರುತ್ತೆ ಅಥವಾ ಯಾವ ದಿನದಲ್ಲಿ ಹಣ ಬರುತ್ತೆ, ನಮ್ಗೆ ಒಟ್ಟಿನಲ್ಲಿ ಈ ದಿನದಲ್ಲಿ ಹಣ ಬರುತ್ತೆ ಅಂತ ಹೇಳಿ ಸರ್ ಅಂತ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ ಯಾವ್ಯಾವ ದಿನದಲ್ಲಿ ಹಣ ಬರುತ್ತೆ, ಏನು ಕತೆ, ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಯಾವಾಗ ಹಣ ಬರುತ್ತೆ, ಯಾರಿಗೆ ಯಾವಾಗ ಹಣ ಬರುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಆ ಜಿಲ್ಲೆಗಳಿಗೆ, ಈ ಜಿಲ್ಲೆಗಳಿಗೆ, ಇನ್ನೊಂದು ಜಿಲ್ಲೆಗಳಿಗೆ ಅಂತ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಆದರೆ ಯಾವ ಜಿಲ್ಲೆಗಳಿಗೆ ಯಾವಾಗೆಲ್ಲ ಹಣ ಜಮೆ ಆಗುತ್ತೆ ಅದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತಾನೆ. ಟೈಮ್ ಅಂತ ಏನಿಲ್ಲ, ನಾನು ಹೇಳುವಂಥದ್ದು ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಟೈಮ್ ಅಂತ ಏನು ಈಗ ಸರ್ಕಾರ ಸೆಟ್ ಮಾಡಲ್ಲ, ಯಾವಾಗ ಕೂಡ ಬರುತ್ತೆ ಆವಾಗ ಬರ್ತಾ ಇರುತ್ತೆ. ಅಂದರೆ ಈಗ ಕೆಲವು ಬಾರಿ ಬೇಗ ಹಾಕ್ಬೋದು, ಕೆಲವು ಬಾರಿ ಲೇಟ್ ಹಾಕ್ಬೋದು, ಕೆಲವು ಬಾರಿ ಹೇಳಲಿಕ್ಕಾಗಲ್ಲ. ಅದು ಡಿಪೆಂಡ್ಸ್ ಆನ್ ಏನಂತಾರೆ, ನೀವು ಹೇಳಲಿಕ್ಕೆ ಆಗೋದಿಲ್ಲ, ಸರ್ಕಾರ ಹೇಗೆ ಹೇಳುತ್ತೆ ಹಾಗೆ. ಆದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವಾಗ ಹಣ ಹಾಕಬಹುದು ಅನ್ನುವಂಥ ಒಂದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ಏನು ಇಲ್ಲಿ ಹೇಳ್ತಾ ಇರುವಂಥದ್ದು, ಆಲ್ಮೋಸ್ಟ್ ಇಲ್ಲಿ ನಾವು ಖಂಡಿತವಾಗ್ಲೂ ಹಾಕುವಂಥದ್ದು ಆದಿತ್ಯವಾರ ಹಾಕಲ್ಲ. ಈಗ ಆದಿತ್ಯವಾರ ಹಣ ಆಲ್ಮೋಸ್ಟ್ ಮೇಯ್ನ್ಲಿ ಹೇಳಬೇಕಂದ್ರೆ ಜಮೆ ಆಗಲ್ಲ, ಅಂದರೆ ಆದಿತ್ಯವಾರ ಜಮೆ ಮಾಡಲಿಕ್ಕೆ ಹೋಗಲ್ಲ. ಆದಿತ್ಯವಾರ ಹೇಗೆ ಜಮಾ ಮಾಡ್ತಾರೆ ಅಂತಂದರೆ, ಶನಿವಾರ ಹಾಕಿರುವಂಥ ಹಣ ಆದಿತ್ಯವಾರ ಬರುತ್ತೆ. ಅಂದರೆ ಆದಿತ್ಯವಾರವೇ ಅದಕ್ಕೆ ಇದು ಕೊಟ್ಟು, ಅಂದರೆ ಆದಿತ್ಯವಾರವೇ ಹಾಕುವಂಥದ್ದು ಏನಿಲ್ಲ, ಅಂದರೆ ಆ ರೀತಿ ಏನು ವಿಚಾರ ಇಲ್ಲ. ನೀವು ಆದಿತ್ಯವಾರ ಹಾಕ್ತೀವಿ ಅದೆಲ್ಲ ಏನಿಲ್ಲ, ಅಂದರೆ ಆದಿತ್ಯವಾರ ಹಾಕೋದೇ ಇಲ್ಲ. ನಿಮಗೆ ಮೇಯ್ನ್ಲಿ ಹಾಕುವಂಥ ಶನಿವಾರ ಹಾಕಿರುವಂಥ ಹಣ ಆದಿತ್ಯವಾರ ಬರುತ್ತೆ ಅನ್ನುವಂಥದ್ದು ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ, ಆದಿತ್ಯವಾರ ಹಣ ಹಾಕಲ್ಲ ಅಂತ ಏನಿಲ್ಲ, ಹಣ ಹಾಕ್ತಾರೆ. ಶನಿವಾರ ಹಾಕಿರುವಂಥ ಹಣ ಬರುತ್ತೆ. ಅಂದರೆ ವಾರದಲ್ಲಿ 7 ದಿನ ಹಣ ಬರ್ತಾನೆ ಇರುತ್ತೆ. ಅಂದರೆ ಹಣ ಬರಲ್ಲ, ನಮ್ಮ ಹಣ ಜಮೆ ಆಗಲ್ಲ, ಹಿಂಗೆ ಅದೆಲ್ಲ ಏನಿಲ್ಲ. ಈಸಿಲಿ ಪ್ರತಿಯೊಬ್ಬರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಒಪಿನಿಯನ್. ಯಾಕಂತಂದರೆ ಎಲ್ರಿಗೂ ಹಣ ಜಮೆ ಆಗಬೇಕು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು. ಆ್ಯಂಡ್ ಈಗ ತುಂಬ ಜನರಿಗೆ ಕಷ್ಟ ಇರುತ್ತೆ, ಏನೋ ಒಂದು ಕಷ್ಟ ಇರುತ್ತೆ, ಹಿಂಗಿರುತ್ತೆ ಅಂತ. ಅದಕ್ಕೆ ಆಗುತ್ತೆ. ಅಂದರೆ ಈಗ ನೀವು 2,000 ರೂಪಾಯಿ ಅಂತ ಸಣ್ಣ ಅಮೌಂಟ್ ಅಲ್ಲ. ಈಗ ನಾನು ಹೇಳುವಂಥ ಬರೀ 2,000 ರೂಪಾಯಿ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. 4,000 ಬರುತ್ತೆ, 6,000 ಬರುತ್ತೆ, 8,000 ರೂಪಾಯಿ ಬರುತ್ತೆ, 10,000 ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಕೇವಲ 2,000 ರೂಪೀಸ್ ಅಂದರೆ 2,000 ರೂಪಾಯಿ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಯಾಕಂತಂದರೆ 2,000 ನಿಮಗೆ ಜಮೆ ಆಯಿತು ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಹಣ ಜಮೆ ಆಗಲಿ ಅಂತಂದರೆ ಏನಕ್ಕಾದರೂ ಆಗುತ್ತೆ. ಅಂದರೆ ಏನೋ ಒಂದು ಸಣ್ಣ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಅದಕ್ಕಾಗತ್ತೆ. ಅಂದರೆ ನಿಮ್ಮ ಒಂದು ಫೈನಾನ್ಷಿಯಲ್ ಇದು ಹೇಗಿದೆ ಅಂತಂದರೆ, ಈಗ ಸರ್ಕಾರ 1,000-2,000 ರೂಪಾಯಿ ಹಾಕಿದರೆ ನಿಮಗೆ ಎಷ್ಟು, ಈಗ ಕೆಲವರಿಗೆ ಖುಷಿ ಆಗ್ಬೋದು, ಕೆಲವರಿಗೆ ಓಕೆ ಅಂತ ಕೆಲವರಿಗೆ ಅನಿಸುತ್ತೆ. ಅಂದರೆ ಅವರವರ ಒಂದು ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಡಿಪೆಂಡು. ಇಲ್ಲಿ ನಾನು ಹೇಳುವಂಥದ್ದು, ತುಂಬ ಜನರು ಕಷ್ಟದಲ್ಲಿರ್ತಾರೆ. ಅಂಥವರಿಗೆ ಹಣ ಹೋದರೆ ಒಂದು ಒಳ್ಳೆಯ ಒಂದು 2,000 ರೂಪಾಯಿ ಹಣ ಹಾಕಿದರೆ ಸರ್ಕಾರ ಒಂದು ಒಳ್ಳೇದಾಗುತ್ತೆ. ತುಂಬ ಜನರಿಗೆ ಖುಷಿ ಆಗುತ್ತೆ. ಈಗ ಏನಂತಂದರೆ ಹಣ ಹೋಗುವಂಥದ್ದು ಮ್ಯಾಟ್ರಲ್ಲ, ತುಂಬ ಜನರಿಗೆ ಖುಷಿ ಆಗುತ್ತಲ್ಲ ಅದು ಮ್ಯಾಟ್ರು. ಹಾಗಾಗಿ ನಾನು ಹೇಳುವಂಥದ್ದು, ನಿಮ್ಗೆ ಹಣ ಹೋದರೆ ಅಥವಾ ಸರ್ಕಾರ ನಿಮ್ಗೆ ಕೊಟ್ಟರೆ ಒಂದು ಖುಷಿ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ತುಂಬ ಜನ ಕಷ್ಟದಲ್ಲಿರ್ತಾರೆ, ಅಂಥವ್ರಿಗೆ ಹೋದರೆ ತುಂಬ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆ ನನಗೆಲ್ಲ ತಿಳಿಸ್ಕೊಡಿ. ಯಾಕಂತಂದರೆ ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಮ್ಯಾಟ್ರ್ ಆಗ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತೀರಾ. ದಯವಿಟ್ಟು ತುಂಬ ಜನ ಹಣ ಬಂದಿದೆ ಅಂತ ಹೇಳ್ತೀರಾ, ಆದರೆ ಅದು ಮಾತ್ರ ಕಮೆಂಟ್ ಮಾಡಬೇಡಿ. ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನಂಗೆ ತಿಳಿಸ್ಕೊಡಿ, ಈ ಒಂದು ಯೋಜನೆ ಬಗ್ಗೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಯಾರಿಗೆ ಎಷ್ಟು ಕಂತಿನ ಹಣ ಬಂದಿದೆ ಮತ್ತು ನಿಮ್ಮ ಜಿಲ್ಲೆ, ಊರು ಅದನ್ನೆಲ್ಲ ತಿಳಿಸ್ಕೊಡಿ. ಆ್ಯಂಡ್ ಅವಾಗ ಏನಾದರೂ ಸರ್ಕಾರ ಚೆಕ್ ಮಾಡಿದಾಗ ಸರ್ಕಾರ ಗೊತ್ತಾಗುತ್ತೆ ಈ ಜಿಲ್ಲೆಗೂ ಹೋಗಿಲ್ಲ ಅಂತ. ಇದೊಂದು ಗುಡ್, ಅಂದರೆ ಒಂದು ಒಳ್ಳೆ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ದಯವಿಟ್ಟು ತಿಳಿಸ್ಕೊಡಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ
ಸ್ನೇಹಿತರೆ ಮೈನ್ ಥಿಂಗ್ ಏನಪ್ಪ ಅಂತ ತುಂಬ ಜನ ಹಣ ಜಮೆ ಆಗಿಲ್ಲ ನಮ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಕಂಟೆಂಟ್ಗಳಿಗೋಸ್ಕರ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.